ಹಾಸ್ಯ ನಟ ಪವನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪವನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಅಪರ್ಣಾ ಅವರನ್ನ ಮಜಾ ಟಾಕೀಸ್ ಮೂಲಕ ಬಹಳ ಹತ್ತಿರದಿಂದ ನೋಡಿದವ್ರು ನೀವು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಬಹುಶಃ ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಅವರು ತೋರಿಸ್ಕೊಂಡಿರಲಿಲ್ಲ, ಅವರು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಹಾಗಾಗಿ ಸಾವು ಬಹಳ ಶಾಕಿಂಗ್ ಅಂತ ಎಲ್ಲರನ್ನ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಸ್ಮರಿಸ್ತೀರಿ? ನಮ್ಮ ಡಿ.ವಿ.ಜಿ ಅವರು ಒಂದು ಅದ್ಭುತವಾದ ಸಾಲನ್ನ ಹೇಳಿದ್ದಾರೆ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರುವುದು, ಹುಟ್ಟಿದವರೆಲ್ಲ ಸಾಯದೆ ಇಲ್ಲೇ ನಿಲ್ಲೇ, ಹೊಸದಾಗಿ ಹುಟ್ಟುವವರ್ಗೆಡೆಯಲ್ಲಿ ಮಂಕುತಿಮ್ಮ ಅಂತ. ಆದ್ರೆ ಸಾಲು ಸತ್ಯ. ಆದ್ರೆ ಇಷ್ಟು ಬೇಗ ಇಂಥ ವ್ಯಕ್ತಿಗಳನ್ನ ಕರ್ಕೊಳ್ಳೋದು ನಿಜವಾಗ್ಲೂ ದೇವರಿಗೆ ಸರಿನಾ ಅಂತ ನನ್ನ ಪ್ರಶ್ನೆ. ಆಮೇಲೆ ಇವ್ರಿಗೆ ಈ ಸಮಸ್ಯೆ ಇದ್ದಿತ್ತು ನಮಗೆ ಈ ಕ್ಷಣದವರೆಗೂ ನನಗಂತೂ ಗೊತ್ತಿಲ್ಲ, ನನಗೆ ಖಂಡಿತ ಗೊತ್ತಿಲ್ಲ. ಅಂದ್ರೆ ಅಷ್ಟು ವಿಷಯನ ಮುಚ್ಚಿಟ್ಟು ಇನ್ನೊಬ್ರನ್ನ ನಗಿಸೋದಿದೆಯಲ್ಲ ಮೇಡಮ್, ಅದು ನೋವು ಅನುಭವಿಸ್ತಾ ಇನ್ನೊಬ್ರನ್ನ ನಗಿಸೋದಿದೆಯಲ್ಲ, ಅದಕ್ಕೆ ಏನಂತ ಹೇಳ್ಬೇಕು ಇವ್ರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಪ್ರತಿ ಒಂದು ದಿನಾನು ಇವಾಗ ನೆನಪಾಗ್ತಾ ಇದೆ. ನಾವು ಮಜಾ ಟಾಕೀಸಲ್ಲಿ ಸತತವಾಗಿ 7 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ವಿ. 7 ವರ್ಷ ಹೇಗೆ ಕಳೆದ್ವಿ ಅನ್ನೋದು ಗೊತ್ತೇ ಆಗಿರ್ಲಿಲ್ಲ. ಅಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ವಿ. ಅಷ್ಟೇ ಅದ್ಭುತವಾದ ತಂಡ ಕೂಡ ಅದಾಗಿತ್ತು. ಸೃಜನ್ನಿಂದ ಹಿಡಿದು ಪ್ರತಿಯೊಬ್ರು ಅಷ್ಟು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಅಪರ್ಣಾ ಮೇಡಮ್ ಅವರ ಡೆಡಿಕೇಶನ್, ಆಮೇಲೆ ಅವರ ಕಮಿಟ್ಮೆಂಟ್ ಟುವರ್ಡ್ಸ್ ಪ್ರಾಜೆಕ್ಟ್ ಆಗ್ಲಿ, ನಿಜವಾಗ್ಲೂ ಐ ಕಾಂಟ್ ಎಕ್ಸ್ಪ್ಲೇನ್. ಅಷ್ಟು ಡೆಡಿಕೇಟೆಡ್, ಅಷ್ಟು ಎನರ್ಜೆಟಿಕ್. ನನಗೆ ಆಶ್ಚರ್ಯ ಆಗ್ತದೆ, ಇಂಥ ಸಮಸ್ಯೆ ಇಟ್ಕೊಂಡು ಅವ್ರು ಅಷ್ಟು ಎನರ್ಜೆಟಿಕ್ ಆಗಿ ಇದ್ರ ಅಂತ ನನಗೆ ನಿಜವಾಗ್ಲೂ ಈಗ ನನಗೆ ನಂಬಕ್ ಆಗ್ತಾ ಇಲ್ಲ. ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ ನಿಜವಾಗ್ಲೂ. ನನ್ಗೆ ಏನು ದಾರಿ ತೋಚದೆ, ಇಲ್ಲಿ ಏನ್ ಮಾಡ್ಬೇಕು ಅಂತಾನೆ ಹೊಳಿತಾ ಇಲ್ಲ, ಏನ್ ಮಾತಾಡ್ಬೇಕು ಅಂತಾನು ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಲ ಮಜಾ ಟಾಕೀಸ್ಗೆ ಹೋದಾಗ ನಮ್ ತಾಯಿ ಅಕ್ಕಿ ರೊಟ್ಟಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಡೋರು ಅವರು. ಪ್ರತಿ ಸಲ ಶೂಟಿಂಗ್ ಹೋದಾಗ್ಲೂ ಪವನ್ ಅಮ್ಮಂಗೆ ಅಕ್ಕಿ ರೊಟ್ಟಿ ಮಾಡ್ಕೊಡಕ್ ಹೇಳಿ ಅಂತ ಹೇಳೋರು. ಇವಾಗ ನೋಡಿ ಅಕ್ಕಿ ರೊಟ್ಟಿ ತಿನ್ನೋರೇ ಇಲ್ಲ ಇವಾಗ. ನಿಜ. ಆ ಮಜಾ ಟಾಕೀಸ್ನಲ್ಲಂತೂ ಅಪರ್ಣಾ ಅವರು ಆ ರೀತಿಯಾಗಿ ವರಲಕ್ಷ್ಮಿಯಾಗಿ ಜನರನ್ನ ನರಗಿಸ್ತಾರೆ ಅನ್ನುವಂಥ ನಿರೀಕ್ಷೆ ಬಹುಶಃ ಕನ್ನಡಿಗರು ಯಾರೂ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಪವನ್ ಅವರೇ. ಖಂಡಿತ ಮೇಡಮ್. ಆಮೇಲೆ ಅವರಿಗೆ ಇದ್ದ ಮೆಮೊರಿ ಪವರ್ ಟೂ ಗುಡ್, ಸಿಕ್ಕಾಪಟ್ಟೆ ಮೆಮೊರಿ ಪವರ್. ಆಮೇಲೆ ಸೃಜನ್ ಹತ್ರನೂ ಹೇಳ್ತಾ ಇದ್ರು ಅಪರ್ಣಾ ಅವರು, ಸೃಜಾ ನನ್ಗೆ ಕಾಮಿಡಿ ಮಾಡಕ್ ಬರಲ್ಲ ಅಂತ. ಸೃಜಾ ಕೂಡ ಇಲ್ಲ, ನೀವ್ ಯಾಕೆ ಹಂಗ ಅನ್ಕೋತೀರಾ, ನೀವು ಡಿಸೈಡ್ ಮಾಡೋದಲ್ಲ, ಜನಗಳು ಡಿಸೈಡ್ ಮಾಡೋದು, ಬನ್ನಿ ಮಾಡಿ ಅಂತ ಸೃಜಾನು ತುಂಬಾ ಹೇಳಿ ಮಾಡಿಸಿ. ಆಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ನಾನು ಕಾಮಿಡಿ ಮಾಡ್ಬೋದಾ ಅನ್ನೋ ಒಂದು ಇದಿರ್ಲಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಹೆಂಗೆ ಇದಾಗೋದ್ರು ಅಂದ್ರೆ ಅವರು ನಮ್ಗೆ ಒಂದೊಂಥರ ಏನ್ ಇಷ್ಟು ಚೆನ್ನಾಗಿ ಪಂಚ್ಗಳು ಹೊಡಿತಾ ಇದ್ದಾರೆ ಅಂತ. ಆಮೇಲೆ ಎಲ್ಲದಕ್ಕಿಂತ ನನಗೆ ತುಂಬಾ ಮರೆಯಕ್ಕಾಗದೆ ಇರೋದು, ಮಜಾ ಟಾಕೀಸ್ ತಂಡನ ಆಸ್ಟ್ರೇಲಿಯಾ ಸ್ನೇಹಿತರೆಲ್ಲ ಕರ್ಸ್ಕೊಂಡಿದ್ರು ಅಲ್ಲಿ. ಆಸ್ಟ್ರೇಲಿಯಾಗ ಹೋದಾಗಂತೂ ನಾವು ಒಂದಷ್ಟು ಕೆಲವು ಜನ ಮಾತ್ರ ಹೋಗಿದ್ವಿ ಮಜಾ ಟಾಕೀಸ್ ಇಂದ. ಆ ಒಂದೊಂದು ದಿನ ಕೂಡ, ಒಂದೊಂದು ಕ್ಷಣ ಕೂಡ ನನ್ಗೆ ಈಗ್ಲೂ ಕಣ್ಮುಂದೆ ರಪ್ ಅಂತ ಬಂದೋಗುತ್ತೆ. ಅವರಲ್ಲಿದ್ದ ಒಂದು ಆಸ್ಟ್ರೇಲಿಯಲ್ಲಿ ನೋಡಿದಾಗ ಅಲ್ಲಿದ್ದಂತ ಒಂದು ಜನಗಳನ್ನ ಪ್ರೀತಿ ನೋಡಿದಾಗ ನಮ್ ಕಣ್ಣಲ್ಲಿ, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು. ಅವತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಮದುವೆ ಮನೆಗೆ ರಿಸೆಪ್ಷನ್ಗೆ ಹೋದಾಗ ಗಂಡು ಹೆಣ್ಣು ಸ್ಟೇಜ್ ಮೇಲೆ ನಿಂತಿರ್ತಾರೆ, ಎಲ್ಲಾರು ಬಂದು ಗಿಫ್ಟ್ ಗಳು ಕೊಟ್ಟು ಹೋಗ್ತಾ ಇರ್ತಾರೆ. ಆ ತರ ನಮ್ಮ ಮಜಾ ಟಾಕೀಸ್ ಕಲಾವಿದರನ್ನ ಅಲ್ಲಿ ನಿಲ್ಸಿ ಸ್ಟೇಜ್ ಮೇಲೆ ಆಸ್ಟ್ರೇಲಿಯಾದಲ್ಲಿದ್ದ ಕನ್ನಡಿಗರು, ಮಜಾ ಟಾಕೀಸ್ ಅಭಿಮಾನಿಗಳು ಎಲ್ಲಾರು ಬಂದು ಸ್ಟೇಜ್ ಮೇಲೆ ಬಂದು ಗಿಫ್ಟ್ ಕೊಡೋದು, ಫೋಟೋ ತೆಗೆಸ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಅದ್ರೊಳಗು ಅಪರ್ಣಾ ಮೇಡಮ್ ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಎಲ್ರಿಗೂ. ಯಾಕಂದ್ರೆ ಭಾಷೆ ಮೇಲಿದ್ದ ಅವರಿಗಿದ್ದ ಪ್ರೀತಿ,
ಅವರಿಗಿದ್ದ ಹಿಡಿತ, ಅವರಿಗಿದ್ದ ಜ್ಞಾನ ಅಪಾರ. ಅದನ್ನ ಹೇಳಕ್ಕೆ ಆಗಲ್ಲ, ಅಷ್ಟು ಜ್ಞಾನ ಇತ್ತು ಅವ್ರಿಗೆ. ಅದೇ ಎಂತೆಂಥವ್ರೋ ಇವಾಗ ತೀರಾ ವಯಸ್ಸಾಗಿ ಒದ್ದಾಡಿ ಇವತ್ತು ಹೋಗಕ್ಕೂ ಆಗದೆ ಇರಕ್ಕೂ ಆಗದೆ ಒದ್ದಾಡ್ತಿರೋರು ಇನ್ನೂ ಬದುಕಿದ್ದಾರೆ. ಅಂಥವ್ರನ್ನ ಕರ್ಕೊಳ್ದೆ ಭಗವಂತ ಇಂಥವ್ರನ್ನ ಕರ್ಕೋತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಅಪ್ಪು ಸರ್ ಆಗ್ಲಿ, ನಮ್ಮ ಸಂಚಾರಿ ವಿಜಯ್ ಗೆಳೆಯ ಸಂಚಾರಿ ವಿಜಯ್ ಆಗ್ಲಿ, ಇವರಾಗ್ಲಿ, ಈ ಏನ್ ಮೇಡಮ್ ಅರ್ಥನೇ ಆಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ನಿಜ, ಸಾವುಗಳು ಆಘಾತ ಕೊಡ್ತಾ ಇದೆ, ಸಾವುಗಳು ನೋವನ್ನು ಕೊಡ್ತಾ ಇದೆ. ನಿಜ ಸರ್. ಥ್ಯಾಂಕ್ ಯು ಪವನ್ ಅವರು. ಹೇಳಿ ಸರ್, ಹೇಳಿ. ಎಲ್ಲರೂ ಒಂದಲ್ಲ ಒಂದಿವ್ಸ ಹೋಗ್ಲೇಬೇಕು, ಬಟ್ ಸಡನ್ ಆಗಿ ಬಿಟ್ಟು ಹೋಗೋದಿದೆಯಲ್ಲ, ಅಷ್ಟೇ ಇಷ್ಟೇ ಅಂತ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಹಿಂಸೆ ಆಗ್ತಾ ಇದೆ ಮೇಡಮ್. ನನಗೆ ನಿಜವಾಗ್ಲೂ ಅವ್ರನ್ನ ಹೋಗಿ ನೋಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಈಗ. ಯಾಕೆ ಅಂದ್ರೆ ಕಾರಣ ಹೇಳ್ತೀನಿ. ಅವರ ನೆನಪು ನನ್ನ ಮನಸ್ಸಲ್ಲಿ ಹಂಗೆ ಇರ್ಲಿ, ಅವ್ರು ಇನ್ನೂ ಇದ್ದಾರೆ ಅನ್ನೋ ಒಂದು ಭಾವನೆ ನನ್ಗೆ ಹಂಗೆ ಇಟ್ಕೋತೀನಿ. ಇದು ಜಸ್ಟ್ ಒಂದು ಅಂದ್ರೆ ಒಂದು ಕೆಟ್ಟ ಕನಸು ಅಂತ ಇದು ಮಾಡ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಅವ್ರನ್ನ ಮುಖ ನೋಡೋಷ್ಟು ಧೈರ್ಯನೂ ಇಲ್ಲ. ನಿಜ. ನೀವಾಗಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಮಜಾ ಟಾಕೀಸ್ನಲ್ಲಿ ನಟನೆ ಮಾಡಬೇಕು, ಮಾಡೋಕ್ಕಾಗತ್ತಾ ನನ್ನ ಕೈಲಿ ಅನ್ನುವಂಥ ಒಂದು ಅಳುಕು ಅಪರ್ಣ ಅವರಲ್ಲಿ ಇತ್ತು ಅಂಥೇಳಿ. ಆ ಪಾತ್ರ, ವರಲಕ್ಷ್ಮಿ ಪಾತ್ರಕ್ಕೆ ಅಪರ್ಣ ಅವರನ್ನು ಆಯ್ಕೆ ಮಾಡಿದ್ಯಾರು ಅಂಥೇಳಿ ಸರ್? ಸೃಜನ್ ಅವರೇ. ನಿಜವಾಗ್ಲೂ ಎಷ್ಟು ಚಾಲೆಂಜ್ ಆಗಿ ತಗೊಂಡು ಇಡೀ ತಂಡವನ್ನ ಕಟ್ಟಿ, ಆಮೇಲೆ ಕಲರ್ಸ್ ಅಲ್ಲಿ ಇದ್ದಂತ ಎಲ್ಲಾ ಸ್ನೇಹಿತರು ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಪರ್ಣ ಮೇಡಮ್ ಯಾಕೆ ಮಾಡಕ್ಕಾಗಲ್ಲ ಮೇಡಮ್, ನೀವು ಮಾಡಿ ಅಂತ ಮಾಡಿಸಿ ಅವರಲ್ಲಿ ಇದ್ದ ಯಾಕೆ ಆಗಲ್ಲ, ಅವ್ರ ಕೈಲಿ ಯಾಕಾಗಲ್ಲ ಅಂತ ಸೃಜಾ ಮಾಡಿಸಿ. ಆಮೇಲೆ ಅವರು ಶಿ ಆಲ್ಸೋ ಟುಕ್ ಇಟ್ ಆಸ್ ಎ ಚಾಲೆಂಜ್. ಹೌದಾ, ಯಾಕೆ ಮಾಡಕ್ಕಾಗಲ್ಲ, ನಾನು ಮಾಡ್ತೀನಿ ಅಂತ. ಆಮೇಲೆ ಒಂದಷ್ಟು ಇದು ಬರುತ್ತಲ್ಲ ಮೇಡಮ್, ಅಂದ್ರೆ ಕಮೆಂಟ್ಸ್ ಬರುತ್ತಲ್ಲ, ಕಮೆಂಟ್ಸ್ ಬಂದಾಗ್ಲೂ ನೋಡಿ ಸುಜಾ ಹಿಂಗ್ ಕಮೆಂಟ್ಸ್ ಬಂದ್ಬಿಟ್ಟಿದೆ, ತಲೆ ಕೆಡಿಸ್ಕೋಬೇಡಿ, ಮಾಡಿ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಅದ್ಭುತವಾಗಿ ಮಾಡೋಣ, ಬೇರೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಶಿ ವಾಸ್ ಲಿಟ್ರಲಿ ಸೋ ಮಚ್ ಇನ್ವಾಲ್ವ್ಡ್. ಆಮೇಲೆ ಅವರಿಗಿದ್ದ ಮೆಮೊರಿ ಪವರು, ಆಮೇಲೆ ಕಮಿಟ್ಮೆಂಟು, ಡೆಡಿಕೇಶನ್ನು, ಯಪ್ಪ ಅದು ಹೆಂಗ್ ಕೆಲಸ ಮಾಡ್ತಿದ್ರು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ರಿಹರ್ಸಲ್ ಅಟೆಂಡ್ ಮಾಡೋರು, ಶೂಟಿಂಗ್ ಅಟೆಂಡ್ ಮಾಡೋರು, ಸಂಜೆ CM ಅವರ ಕಾರ್ಯಕ್ರಮಕ್ಕೆ ಭಾಷಣ ಇದೆ ಅಂದ್ರೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು, ನಿರೂಪಣೆ ಇದೆ ಅನ್ನೋರು, ಇನ್ನೆಲ್ಲೋ ರೆಕಾರ್ಡಿಂಗ್ ಹೋಗೋರು. ಇವಾಗ ಬರೀ ಮೆಟ್ರೋಲ್ ಅವ್ರ ವಾಯ್ಸ್ ಕೇಳ್ಕೊಂಡು ಸುಮ್ಮನೆ ಕಣ್ಣಲ್ಲಿ ನೀರು ಹಾಕೋಬೇಕಷ್ಟೇ ಮೇಡಮ್. ನಿಜ. ಅವರು ಹೋದ್ರೂ ಕೂಡ ಅವರ ಧ್ವನಿಯನ್ನ ನಮಗಾಗಿ ಉಳಿಸ್ಬಿಟ್ಟು ಹೋಗಿದ್ದಾರೆ ಪವನ್ ಅವರೇ. ರೈಟ್ ಪವನ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.